ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗೇ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ದಸರಾ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಮಾಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರ ಕೈಲಿ ಡಸ್ಟ್ ಎಲ್ಲ ತೆಗೆಸ್ಕೊಂಡ್ಬಿಟ್ರೆ ಆಮೇಲೆ ನಾನು ಸಣ್ಣ ಪುಟ್ಟದೆಲ್ಲ ಕ್ಲೀನ್ ಮಾಡ್ಕೋಬೋದು ಅಂತ. ಸೊ ಅವರು ಡಸ್ಟ್ ತೆಗಿಯೋಕ್ಕೆ ಹೋಗಿ ಒಂದು ಬ್ರಷ್ ಮುಟ್ದಾಕ್ಬಿಟ್ಟಿದ್ದಾರೆ, ಧೂಳು ತೆಗಿಯೋ ಕಡ್ಡಿನ. ಇನ್ನೊಂದೇ ಉಳ್ಕೊಂಡಿರೋದು, ಅದನ್ನ ಹಿಡ್ಕೊಂಡು ಇವನು ಡಸ್ಟ್ ತೆಗಿತಾ ಇದ್ದಾನೆ. ಬೇಗ ಮನೆ ಕ್ಲೀನ್ ಮಾಡ್ಕೊಂಬಿಟ್ರೆ ಉಳಿದಿದ್ದ ಕೆಲಸನೂ ನೀಟಾಗಿ ಮಾಡ್ಕೋಬೋದು ಅಂತ ಫಸ್ಟು ಡಸ್ಟ್ ತೆಗೆಸ್ಕೊಳ್ತಾ ಇದ್ದೀನಿ. ಹಾಗಾಗಿ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟು ದಿವಸಕ್ಕೆ ಮುಗಿಸ್ತೀನಿ ಅನ್ನೋದು ನನಗೂ ಗೊತ್ತಿಲ್ಲ, ನೋಡೋಣ ಬನ್ನಿ. ಚಿನ್ನಿ ಅವಳಂಗೆ ಕಣ್ಣು ಮುಚ್ಕೊಂಡವಳು ಹಿಂಗೆ ಜಾನಿ ಜಾನಿ eating sugar, no papa. Telling lies, no papa. Open your mouth. ಸ್ಕೂಲ್ಗೆ ಹೋಗು, ನಿಂಗೆ ಎಲ್ಲ ರೈನ್ಸು ಬರುತ್ತೆ. ಗೋ. 2 1 2. ಸೊ ಮನೆಯೆಲ್ಲ ಡಸ್ಟ್ ತೆಗೆದು ಕೊಟ್ಬಿಟ್ಟು ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋದರು. ಸೊ ನಾನು ಬ್ರೇಕ್ಫಾಸ್ಟ್ ಎಲ್ಲ ತಿಂದುಬಿಟ್ಟು ಸ್ವಲ್ಪ ಹೊತ್ತು ಕೂತಿ ರೆಸ್ಟ್ ಮಾಡಿ ಫಸ್ಟ್ ಬಂದು ರೂಮ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ರೂಮಲ್ಲಿ ಟೈಲರಿಂಗ್ ಮಿಷಿನು, ಬೀರು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಇದೆಲ್ಲ ಇಟ್ಬಿಟ್ಟಿರ್ತೀವಲ್ಲ ಒಂದು ಕಡೆ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಜರುಗಿಸ್ಬಿಟ್ಟು ಅಲ್ಲೆಲ್ಲ ನೀಟಾಗಿ ಮತ್ತೆ ಇನ್ನೊಂದ್ಸತಿ ಕಸ ಎಲ್ಲ ಗುಡಿಸ್ಕೊಂಡು ಅಲ್ಲಲ್ಲೇ ಒರೆಸ್ಬಿಟ್ಟು ಜರುಗಿಸೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಮಗ ನೋಡಿ ಆ ನೀರು ತುಂಬಿಟ್ಟಿರೋ ಮಾಪನ್ನು ಬಿಡ್ತಾಯಿಲ್ಲ, ಅದನ್ನು ಅಲ್ಲಿ ಆಡಿಸ್ತಾ ನಿಂತವನು ಕೆಳಗಡೆ ಎಲ್ಲ ನೀರು ಚೆಲ್ಕೊಂಡು. ಸೊ ನಂಗೆ ರೂಮೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಫಸ್ಟು ರೂಮಿಂದ ಸ್ಟಾರ್ಟ್ ಮಾಡಿಕೊಂಡು ಆನಂತರ ಲಾಸ್ಟಲ್ಲಿ ಕಿಚನ್ಗೆ ಹೋಗ್ತೀನಿ, ಹಾಲೆಲ್ಲ ಮುಗಿಸ್ಕೊಂಡು. ಆವಾಗ ಕ್ಲೀನಾಗಿ ಒಂದು ಕಡೆಯಿಂದ ಆಗುತ್ತೆ. ಹಾಗಾಗಿ ಇಲ್ಲೆಲ್ಲ ಕ್ಲೀನಾಗಿ ಧೂಳೆಲ್ಲ ತೆಕ್ಕೊಂಡು ಕಸ ಎಲ್ಲ ಗೂಡಿಸಿ ಒರೆಸಿ ನೀಟಾಗಿ ಅದ್ರದ್ದು ಎಲ್ಲೆಲ್ಲಿತ್ತು ಐಟಮ್ಗಳು ಅಲ್ಲೆಲ್ಲಿ ಇಟ್ಬಿಟ್ರೆ ಸರಿ. ಇವಾಗ ಇದು ಬಂದು ರೂಮಲ್ಲಿ ಸಜ್ಜೆ ಮೇಲೆ ಇಟ್ಟಿರೋಂತಹ ಪಾತ್ರೆಗಳು, ಅವನ್ನು ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ದೊಡ್ಡದಾಗಿರೋದ್ರಿಂದ ನಾನು ಇದನ್ನೆಲ್ಲ ಬಚ್ಚಮನೆಯಲ್ಲೇ ತೊಳ್ಕೊಳ್ತಾ ಇದ್ದೀನಿ. ಸಿಂಕಲ್ಲಿ ತೊಳೆಯೋಕ್ಕಾಗಲ್ಲ, ತುಂಬ ಹಿಂಸೆ ಆಗುತ್ತೆ. ಹಾಗಾಗಿ ನೀಟಾಗಿ ವಾಶ್ ಮಾಡಿ ಹಾಕೋತಾ ಇದ್ದೀನಿ. ನಮ್ಮಲ್ಲಿ ಏನು ಅಷ್ಟೊಂದು ಪಾತ್ರೆ ಇಲ್ಲ, ಇರೋದನ್ನೇ ನೀಟಾಗಿ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ರೂಮಲ್ಲಿರೋಂತಹ ಐಟಮ್ಗಳು ಸಜ್ಜೆ ಮೇಲೆ, ಹಾಗಾಗಿ ವಾಶ್ ಮಾಡಿ ಒಣಗಾಕಿದ್ದೀನಿ ಎಲ್ಲನೂ. ಮತ್ತು ಹಬ್ಬದ ದಿವಸನೂ ತೊಳ್ಕೊಳ್ತೀನಿ ಹಿತ್ತಾಳೆ ಬಿಂದಿಗೆ ಮತ್ತು ದೀಪಗಳೆಲ್ಲನೂ. ಇವಾಗ ಮಾಮೂಲಿ ರ್ಯಾಂಡಮಾಗಿ ತೊಳ್ಕೊಂಡಿದ್ದೀನಿ ಅಷ್ಟೇ. ಅದೆಲ್ಲ ಆದಮೇಲೆ ಸಂಜೆ ಮತ್ತು ಸ್ನಾನ ಎಲ್ಲ ಮಾಡಿ ರೆಸ್ಟ್ ಮಾಡಿ ಮತ್ತಿವಾಗ ಸೊಸೈಟಿ ಅಕ್ಕಿ ಇತ್ತು ಒಂದು ಸ್ವಲ್ಪ, ಅವನ್ನೆಲ್ಲ ಕ್ಲೀನ್ ಮಾಡಿ ಒಂದು ಬಾಕ್ಸ್ಗೆ ತೊಳೆದಿರೋ ಬಾಕ್ಸ್ಗೆ ಸ್ಟೋರ್ ಮಾಡಿಬಿಡೋಣ. ಬೇಗ ಅಕ್ಕಿ ದೋಸೆಗೆ ಹಾಕುವಾಗ ಫ್ರೀಯಾಗಿ ಹಾಕೋಬಿಡ್ಬೋದು, ಇಲ್ಲಾಂದರೆ ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಧೂಳು ಮತ್ತು ಹುಳನೆಲ್ಲ ಕೇರಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮ ಹುಡುಗರು ಅದನ್ನು ಬಂದು ತಲೆ ತಿಂತಾ ಇದ್ದಾರೆ. ಸೊಸೈಟಿ ಅಕ್ಕಿಯಲ್ಲಿ ಬರುತ್ತೆ, ಅಕ್ಕಿಲಿ ಹಾಕಿ ಹುಳ ಬರುತ್ತೆ ಅಂತ ಇವಳು ತಲೆ ತಿಂದರೆ, ನನ್ನ ಮಗ ಬಂದು ನಂಗೆ ಅಕ್ಕಿ ಕೊಡೋಣ ತಿಂತೀನಿ, ನಂಗೆ ಅಕ್ಕಿ ಕೊಡೋಣ ತಿಂತೀನಿ ಅಂತ ಅವನು ಬಂದು ತಲೆ ತಿಂತಾನೆ. ಸೊ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಈ ಹುಡುಗರಿಗೆ ಕ್ವಶನ್ಗೆಲ್ಲ ಆನ್ಸರ್ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡೋಣ 2 ದಿವಸ ಆಗುತ್ತೋ 3 ದಿವಸ ಆಗುತ್ತೋ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡೋಕ್ಕೆ ಗೊತ್ತಿಲ್ಲ. ರೀಸೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕ್ಲೀನ್ ಮಾಡಿದ್ದೆ, ಆದ್ರೂ ಡಸ್ಟ್ ಅನ್ನೋದು ಇದ್ದೇ ಇರುತ್ತೆ ನಮ್ಮ ಮನೇಲಿ, ಹೋಗೋದಿಲ್ಲ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ಟೋರ್ ಮಾಡಿದ ನಂತರ ಇವಾಗ ಎಲ್ಲ ನೀಟಾಗಿ ಒರೆಸಿ ಮೇಲ್ಗಡೆ ಇರೋಂತಹ ಪಾತ್ರೆಗಳನ್ನೆಲ್ಲ ಒಂದು ಕಡೆ ಜೋಡಿಸ್ಕೊಂಬಿಟ್ರೆ ಬೇಗ ಎತ್ತಿಕ್ಕೆ ಬಿಡ್ಬೋದು. ಸೀರಿಯಲ್ ನೋಡ್ತಾ ಎಲ್ಲನೂ ಒರೆಸಿ ಎತ್ತಿಟ್ಕೊತಾ ಇದ್ದೀನಿ. ಪಾತ್ರೆಗಳನ್ನ ಒಂದ್ರೊಳಗೆ ಒಂದು ಹಾಕಿ ಇಟ್ಬಿಡೋಣ ಅಂತ. ಬೇಗ ರೂಮ್ದೆಲ್ಲ ಕ್ಲಿಯರ್ ಮಾಡಿಬಿಟ್ರೆ ಕಿಚನ್ ಕ್ಲೀನ್ ಮಾಡೋಕ್ಕೆ ಸರಿ ಹೋಗುತ್ತೆ. ನಾಳೆ ಆಲ್ರೆಡಿ ನಾನು ಇದು ಮಾಡುವಾಗಲೇ ನೈಟ್ ಆಗಿಬಿಟ್ಟಿತ್ತು, ಇನ್ನೂ ರೇಷನ್ ಚೆಕ್ ಮಾಡಿಲ್ಲ. ರೇಷನ್ ತರಿಸಿದ ಮೇಲೆ ಒಂದು ಸತಿ ಸ್ಲಿಪ್ ಇಟ್ಕೊಂಡು ಚೆಕ್ ಮಾಡಬೇಕು. ಕೆಲವೊಂದು ಐಟಮ್ಗಳನ್ನ ಮಿಸ್ ಮಾಡಿರ್ತಾರೆ ಅವರು. ಹಾಗಾಗಿ ಇದೆಲ್ಲ ಮಾಡಿ ಎತ್ತಿಕ್ಬಿಟ್ಟು ಒಂದು ಸೈಡು ಇವಾಗ ಶೋಕೇಸ್ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಶೋಕೇಸ್ಗಳು ಯಾಕಾದರೂ ಮಾಡ್ತಾರೋ, ನಾವೇನು ಶೋ ಪೀಸ್ ಅಂತೂ ಇಡೋಲ್ಲ, ಬೇಡದಿರೋ ವಸ್ತುಗಳನ್ನೇ ಇಡೋದು ಜಾಸ್ತಿ ಶೋಕೇಸಲ್ಲಿ. ನಿಮ್ಮನೇಲೂ ಹಾಗೆ ಇಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮನೇಲಂತೂ ಶೋಗಿಡೋ ಪೀಸ್ಗಿಂತ ಬೇಡದಿರೋದು ವೇಸ್ಟು, ಪೇಪರು, ಪೆನ್ನು, ಆಟ ಸಾಮಾನು, ಬಟ್ಟೆ ಹಾಕೋಕ್ಕೋ ಕ್ಲಿಪ್ಪು ಇವೆಲ್ಲನೂ ಇಟ್ಕೊತಾ ಬರ್ತಾರೆ ನಮ್ಮ ಮನೇಲಿ. ಸೊ ಅದನ್ನೆಲ್ಲ ತೆಗಿ ಮತ್ತೆ ಒರೆಸು ಮತ್ತೆ ಕ್ಲೀನ್ ಮಾಡು, ಇದೇ ಕೆಲಸ ನಂಗೆ ಪ್ರತಿ ಸತಿನೂ ಇದಾಗುತ್ತೆ. ಇನ್ನೇನು ಶೋ ಪೀಸ್ ಅಂತ ಗಿಂಬೆ ಫ್ಲವರ್ದು ವಾಸು ಇದು ಯಾವುದು ನಾನು ಇಡಲ್ಲ. ಬರೀ ಈ ಥರ ವೇಸ್ಟೇಜ್ ತುಂಬಕ್ಕೆ ಈ ಶೋಕೇಸ್ಗಳು. ನೆಕ್ಸ್ಟ್ ಏನಾರ ಮನೆ ಮಾಡಿದ್ರೆ ಶೋಕೇಸ್ ಇಲ್ಲದೇ ಇರೋಂಥ ಮನೆ ಮಾಡಬೇಕು. ಬಾ ಬರೀತ್ಯಾ ಬರೀಚಿನಿ ಅಪ್ಪ ನೀನು ಬರೀಗೋವಾ
ಹ್ಞೂ ನನ್ನ ಮಗಳು ನನಗೋಸ್ಕರ ಲಂಚ್ ಮಾಡ್ಕೊಂಡಳು ನೋಡ್ರಿ. ಏನು ಐ ಲವ್ ಯು ಮಾಮ್, ಸಾರಿ. ಓ ಕುರ್ಕುರೆ ಡಿನ್ನರ್ ಪ್ಯಾಡ್ ಮೇಲೆ. ಏನವ ನೀನು ಮಾಡ್ಕೊಂಬಂದವ ಜಾಣ ಅಪ್ಪ. ಯಾಕೆ ಕುರ್ಕುರೆ ಅವನ್ದೆಲ್ಲ ಎತ್ತಕೊಂಡು ಯಾಕೆ ಇದ್ರೊಳಗೆ ಅವನ್ಗೊಂಡಕ್ಕ ಪಾಪ. ಈ ಹುಡುಗರ ಜೊತೆ ಆಡೋಕ್ಕಾಗಲ್ಲ ನನಗೆ, ಸಾಕಾಗೋಗುತ್ತೆ. ಇಷ್ಟೊತ್ತವರೆಗೂ ಮನೆ ಕ್ಲೀನ್ ಮಾಡಿ ಸಾಕಾಗಿದ್ದೀನಿ. ಹೊತ್ತೊಳವ ಜಾಣ. ಹ್ಞೂ ಆಯ್ತು ನನ್ನ. ಹ್ಞೂ ಆಯ್ತಮ್ಮ ಆಯ್ತಮ್ಮ. ಹ್ಞೂ ಆಯ್ತಮ್ಮ ಆಯ್ತು. ಸಾಕಮ್ಮ ಸಾಕಮ್ಮ. ಹಾಂ ಇವಾಗ ಶೋಕೇಸು ಎಲ್ಲ ಕ್ಲೀನ್ ಮಾಡಿದೆ. ಇನ್ನೇನು ರೇಷನ್ ಚೆಕ್ ಮಾಡಿಬಿಡೋಣ ಅಂತ ಎಲ್ಲ ಸುರ್ಕೊಂಡು ಸ್ಲಿಪ್ ಹಿಡ್ಕೊಂಡು ಅಂಗಡಿದನ್ನು ಚೆಕ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಕೊಟ್ಟವ್ರ ಇಲ್ಲ ಏನಾರ ಒಂದು ಐಟಮ್ ಬಿಟ್ಟಿದ್ದಾರಾ ಅಂತೆಲ್ಲ ಚೆಕ್ ಮಾಡ್ತಾಯಿದ್ದೀನಿ. ಕೊನೆಗೆ ಏಲಕ್ಕಾಯಿ ಅವ್ರು ಕೊಟ್ಟು ಇರಲಿಲ್ಲ, ಬಿಲ್ಲಿಂಗು ಮಾಡಿಲ್ಲ. ಇನ್ನು ಒಂದು ಪೆಂಡಿಂಗ್ ಅಂದರೆ ಗೋಧಿ ಹಿಟ್ಟು ಕೊಡಬೇಕಿತ್ತು, ಅದನ್ನು ಬರೆದಿದ್ದಾರೆ. ಅದನ್ನು ಹೋಗಿ ಇಸ್ಕೊಂಬರ್ಬೇಕು ಜ್ಞಾಪಕವಾಗಿ. ಇನ್ನೆಲ್ಲ ಐಟಮಾಗಿ ಕೊಟ್ಟಿದ್ದಾರೆ. ಇವನ್ನೆಲ್ಲ ವಾಪಸ್ ಮತ್ತೆ ಚೀಲಕ್ಕೆ ತುಂಬಿ ಎತ್ತಿಕ್ತೀನಿ. ಯಾಕೆಂದರೆ ಇನ್ನೂ ಕಿಚನ್ ನಾನು ಕ್ಲೀನ್ ಮಾಡಿರಲಿಲ್ಲ ಇದನ್ನೆಲ್ಲ ಚೆಕ್ ಮಾಡುವಾಗ. ಹಾಗಾಗಿ ಕಿಚನ್ ಕ್ಲೀನ್ ಮಾಡಿದಾಗ ಎಲ್ಲ ಸ್ಟೋರ್ ಮಾಡ್ಕೊಂಬಿಟ್ಟು ಕ್ಲಿಯರ್ ಮಾಡ್ತೀನಿ. ಅಲ್ಲಿವರೆಗೂ ಇದನ್ನೆಲ್ಲ ವಾಪಸ್ಸು ಚೀಲಕ್ಕೆ ತುಂಬಬೇಕು. ಮಧ್ಯದಲ್ಲಿ ನನ್ನ ಮಕ್ಕಳು ಬಂದು ಈ ಥರ ಡಿಸ್ಟರ್ಬ್ ಮಾಡ್ತಾಯಿರ್ತಾರೆ, ಏನೋ ಅಂದ್ಕೋಬೇಡಿ. ಕ್ಯಾಮ್ರಾ ಮುಂದೆ ಬಂದೇ ಅವ್ರು ತಿನ್ನಬೇಕು, ಕ್ಯಾಮ್ರಾ ಮುಂದೆ ಬಂದೇ ಅವ್ರು ಮಾತಾಡಬೇಕು. ಹಾಗಾಗಿ ಕೆಲವೊಂದು ಸತಿ ನಾನು ವಾಯ್ಸ್ ಓವರ್ ಕೊಡ್ತೀನಿ, ಹಾಗೆ ಹಾಕೋಕ್ಕಾಗಲ್ಲ. ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ ಹುಡುಗರದು. ಇದು ಬಂದು ನೆಕ್ಸ್ಟ್ ಡೇ ಮತ್ತು ಕಿಚನೆಲ್ಲ ಇವಾಗ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟ್ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇವಾಗ ಗ್ಯಾಸ್ ಒಂದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸಜ್ಜೆ ಎಲ್ಲ ನೀಟಾಗಿ ಒರೆಸಿ ಎಲ್ಲ ನಾನು ಬಿಟ್ಟಿದ್ದೀನಿ. ಇನ್ನೂ ನ್ಯೂಸ್ ಪೇಪರ್ ಹಾಕಬೇಕು, ಹಾಕಿಲ್ಲ, ಹಾಕಬೇಕು. ಹಾಗೆ ಎಲ್ಲನೂ ಇನ್ನೂ ಯಾವುದೇ ಪಾತ್ರೆ ಅದೆಲ್ಲ ತೊಳ್ಕೊಂಡಿದ್ದೀನಿ. ಅಡುಗೆ ಮನೆ ಅದೆಲ್ಲ ಪೂರ್ತಿ ತಂದು ಹಾಲಲ್ಲಿ ಹೆಂಗೆ ಚೆಲ್ಕೊಂಡಿದ್ದೀನಿ ಗೊತ್ತಾ. ಇವೆಲ್ಲ ವಾಪಸ್ ತಿಕ್ಕಿದ್ರೇ ನನ್ನ ಹೋಗಿರೋ ಪ್ರಾಣ ವಾಪಸ್ ಬರುತ್ತೆ ಅಂತಾರಲ್ಲ, ಆ ಥರ ಆಗುತ್ತೆ. ನಿಜ ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೆ. ಅದ್ರ ಜೊತೆ ಈ ಮಳೆ ಬೇರೆ ಹಿಡ್ಕೊಂಡಿದೆ. ಇನ್ನು ಬೆಡ್ಶೀಟೆಲ್ಲ ವಾಶ್ ಮಾಡಿಲ್ಲ. ಇನ್ನು ಬೆಡ್ಶೀಟ್ ವಾಶ್ ಮಾಡುವಾಗ ಅದೆಷ್ಟು ಮಳೆ ಬರುತ್ತೆ. ಫ್ರೆಂಡ್ಸ್, ನಮ್ಮ ಮನೆ ಕ್ಲೀನ್ ಮಾಡೋಕ್ಕೆ ಪಾತ್ರೆ ಎಲ್ಲ ತೊಳೆದ್ರೆ ನಮ್ಮ ಹುಡುಗರು ಏನು ಮಾಡ್ತಾ ಇದ್ದಾರೆ ನೋಡಿ. ಇಡ್ಲಿ ಪಾತ್ರೆ ಒಳಗೆ ಪಿಕ್ನಿಕ್ ಹಾಕೊಂಡು ತಿಂತಾವನಿ ನನ್ನ ಮಗ. ಏನು ಹೇಳೋಣ ಇವ್ರಿಗೆ ನೋಡ್ರಿ. ಅಷ್ಟು ಪಾತ್ರೆ ತೊಳೆದು ಒರೆಸಿ ಒಂದ್ರೊಳಗೆ ಒಂದು ಹಾಕಿ ಇಟ್ಟಿದ್ದೀನಿ. ಇನ್ನೂ ರೇಷನ್ ತುಂಬಿಲ್ಲ. ಇಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಿನ್ನು. ಇದನ್ನೆಲ್ಲ ಸ್ಟೋರ್ ಮಾಡಬೇಕು. ಇನ್ನು ರೇಷನ್ ತುಂಬಿಲ್ಲ, ಬಟ್ಟೆ ಮಡ್ಚಿಲ್ಲ. ಇವಳು ಅಡುಗೆ ಮನೇಲಿ ಒಂದು ಪಲ್ಲಿ ಸೇರ್ಕೊಂಬಿಟ್ಟೈತೆ ಒಳಕಲ್ಲೊಳಗೆ. ಹೋಗ್ಲೋ ಬೇಡವಾ ಅಡುಗೆ ಮನೆಗೆ ಅಂತ ಎದ್ರಕೆ ಬಿದ್ದವಳೆ. ಏನು ನನ್ನ ಮಗ ನೋಡ್ರಿ ಕಾಫಿ ಕುಡಿತಾನಂತೆ. ಇಟ್ಕೊಂಬಿಡ್ತಾನೆ ಇವನು, ಕೆಡಿ ನನ್ನ ಮಗ ಇವನು. ಇವಾಗ ಕಾಫಿ ಕುಡಿತಾ ಕೂತಿದ್ದೀನಿ ಫ್ರೆಂಡ್ಸ್. ನಂಗಂತೂ ತೊಳೆದು ತಿಕ್ಕಿ ಸಾಕಾಗಿ ಹೋಗ್ಬಿಟ್ಟಿದೆ. ಕೈ ಕಾಲೆಲ್ಲ ನೋವುಂಬಿಟ್ಟಿದೆ. ಇನ್ನು ಇದೆಲ್ಲ ರೇಷನ್ ತುಂಬಿ ಅಡುಗೆ ಮನೇಲಿ ಸೆಟಲ್ ಮಾಡೋವರೆಗೂ ಸಮಾಧಾನ ಇಲ್ಲ. ಸಾಂಬಾರು ಬೇರೆ ಮಾಡಬೇಕು. ಹೀರೆಕಾಯಿ ತರಿಸಿದ್ದೀನಿ, ಬಸ್ಸಾರು ಮಾಡಬೇಕು. ಫಸ್ಟು ಸಾಂಬಾರು ಮಾಡ್ಬಿಟ್ಟು ಆಮೇಲೆ ಇದಕ್ಕೆಲ್ಲ ಸ್ಟೋರ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇವ್ರ ಹಬ್ಬ ಬರ್ತಾರೆ ಅಂತ ಕಾಯ್ತಾ ಕೂತಿದ್ದೀನಿ. ಇವ್ರನ್ನೆಲ್ಲ ಅವ್ರಿಗೆ ತಗ್ಲಾಕ್ಬಿಟ್ಟು ಕೆಲಸ ಮಾಡೋಣ ಅಂತ. ನಾನಂತೂ ನಾನು ಫ್ರೀ ಇದ್ದಾಗ ನಮ್ಮ ಅಪ್ಪ ಬಿಸಿ ಇರ್ತಾರೆ, ಅವರು ಫ್ರೀ ಇದ್ದಾಗ ನಾನು ಬಿಸಿ ಇರ್ತೀನಿ. ನೀನ್ ಯಾಕೆ ಹಿಂಗ್ ನಡಕ್ತಾ ಇದೀಯಾ? ಒಬ್ರಿಗೊಬ್ರು ಒಂದ್ ಕೆಲಸ ಮುಗಿಸಿದ್ರೆ ಮಾತಾಡಕ್ಕಾಗಲ್ಲ. ಅಮ್ಮ ನೀನ್ ಯಾಕೆ ಹಂಗ್ ನಡಕ್ತಾ ಇದೀಯಾ ಅಂದೆ. ಹಾ ಅಂತ ಬಂದೆ. ಅವ್ನ ಮಗ ಕಾಫಿ ಕುಡಿಬೇಕಂತ ಒಂಚೂರು ಕುಡ್ಸಲ್ಲ. ಇನ್ನ ಕ್ಲೀನಿಂಗ್ ಮುಗ್ದಿಲ್ಲ ಫ್ರೆಂಡ್ಸ್. ಪೂರ್ತಿ ಅರ್ಧಂಬರ್ಧ ಆಗಿದೆ. ನಾನು ಬಟ್ಲೆಲ್ಲ ಆರಿಸ್ಕೊಂಡು ಇದು ಮಾಡ್ತಾ ಇದ್ದೀನಿ. ಬಿಸ್ಕೆಟ್ ಇವಾಗ ಅವೆಲ್ಲ ತಿಂದಿದ್ದಾಯ್ತು. ಪಿಕ್ನಿಕ್ ಎಲ್ಲ ಇವಾಗ ಬಂದ ಅವ್ನು ಬಿಸ್ಕೆಟು ಅಂತ. ಸೊ ಫ್ರೆಂಡ್ಸ್, ಫೈನಲಿ ಮನೆಯೆಲ್ಲ ಕ್ಲೀನಿಂಗ್ ಮುಗೀತು. ಆಲ್ಮೋಸ್ಟ್ ಕಿಚನ್ ಅಂತೂ ಸೂಪರಾಗಿ ಕ್ಲೀನ್ ಮಾಡಾಕ್ಬಿಟ್ಟೆ. 2 ಡೇಸಲ್ಲೇ ಫುಲ್ ಮನೆ ಕ್ಲೀನ್ ಮಾಡಿದ್ದೀನಿ. ಇವಾಗ 3/4% ಕ್ಲೀನ್ ಮಾಡಿ ಹಾಕಿದ್ದೀನಿ. ಇನ್ನೇನಾದರೂ ಬಾತ್ರೂಮ್ ಕ್ಲೀನ್ ಮಾಡಬೇಕು, ದೇವರ ಮನೆ ಒಂದು ಕ್ಲೀನ್ ಮಾಡಬೇಕು. ಅವೆರಡು ಪೆಂಡಿಂಗ್ ಇದೆ. ನಾಳೆ ಅದನ್ನು ಕ್ಲೋಸ್ ಮಾಡಿಬಿಡ್ತೀನಿ ಮಾಡಿ. ಸೊ ಬನ್ನಿ ಕಿಚನಲ್ಲಿ ಹೇಗೆಲ್ಲನೂ ಕ್ಲೀನ್ ಮಾಡಿ ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಮೇಲ್ಗಡೆ ಎಲ್ಲ ಮಾಮೂಲಿ ಕೆಟಲ್ಲು ಮತ್ತು ಮಿಕ್ಸರು ಮತ್ತು ಎಕ್ಸ್ಟ್ರಾ ಬಾಕ್ಸು, ಹಾಟ್ ಬಾಕ್ಸು, ಗ್ಲಾಸಸ್ಸು, ತಟ್ಟೆ ಸ್ಟ್ಯಾಂಡು, ಬಾಟಲ್ಸ್ ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಮಾಮೂಲಿ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಮತ್ತು ಏನೇನು ಬೇಕು ದಿನಸಿ ಪದಾರ್ಥಗಳು ಅದು ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಬ್ಲೆಂಡರ್ ಜಾರ್ ಇದು ಇಟ್ಕೊಂಡಿದ್ದೀನಿ. ಕೆಳಗಡೆ ಮಾಮೂಲಿ ತಟ್ಟೆ ಸ್ಟ್ಯಾಂಡು ಮತ್ತು ಎಕ್ಸ್ಟ್ರಾ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಇದೊಂದು ಟ್ರೇ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ಬಂದರೆ ಇವಾಗ ಈ ಸ್ಟ್ಯಾಂಡಲ್ಲಿ ಬಂದು ಸ್ಪೂನ್ಸು, ಗ್ಲಾಸಸ್ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನೀಟಾಗಿ ವಾಶ್ ಮಾಡಿ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಆಯಿಲ್ ಕಂಟೈನರ್ ಇನ್ನೂ ನೀರು
ಡ್ರೈ ಆಗಿಲ್ಲ, ಹಾಗಾಗಿ ಇನ್ನೂ ಅದಕ್ಕೆ ಆಯಿಲ್ ಹಾಕಿಲ್ಲ, ಡ್ರೈ ಆಗಲಿ ಅಂತ ಅಲ್ಲೇ ಬಿಟ್ಟಿದ್ದೀನಿ. ಮಾಮೂಲಿ ಇದೆಲ್ಲ ಗ್ಯಾಸ್ಕೆಟ್ ಇಲ್ಲೇ ಹಾಕ್ಕೊಳ್ತೀನಿ. ಸೊ ನೆಕ್ಸ್ಟ್ ಬಂದು ನಮ್ಮ ಆಯಿಲ್ ಕಂಟೈನರ್, ಉಪ್ಪಿನ ಜಾಡಿ ಇದೆಲ್ಲನೂ ಮಾಮೂಲಿ ಇಲ್ಲೇ ಹಾಕ್ಕೊಂಡಿದ್ದೀನಿ. ಸ್ಪೂನ್ ಸ್ಟ್ಯಾಂಡು ಮತ್ತು ಇದು ಬಂದು ಚಾಕು, ನೈಫಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿಸ್ದೆ, ಯಾಕಂದರೆ ಹಿಂಗು ಮತ್ತು ಸಾಸಿವೆ ಸ್ವಲ್ಪ ಇಲ್ಲಿ ಗಸಿಬಿಸಿ ಅನ್ನಿಸ್ತಾ ಇತ್ತು, ಹಾಗಾಗಿ ಅಲ್ಲೊಂದು ಹ್ಯಾಂಗ್ ಮಾಡಿಸ್ಕೊಂಡೆ ಸ್ಟ್ಯಾಂಡು. ಎಕ್ಸ್ಟ್ರಾ ಇತ್ತಲ್ವ, ಹಾಗಾಗಿ ಸೊ ಇಷ್ಟೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಕ್ಲಿಯರ್ ಮಾಡಿದ್ದೀನಿ. ಇವಾಗ ಕಿಚನ್ ಎಲ್ಲ ಫುಲ್ ಕ್ಲೀನ್ ಆಗಿದೆ. ಸೊ ಕೆಳಗಡೆಯಿಂದ ಬಂದು ಸ್ಟೋರೇಜ್ ಬಾಕ್ಸ್, ಇಲ್ಲಿ ಅಕ್ಕಿ ಡಬ್ಬ ಮತ್ತು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಎಣ್ಣೆ ಪ್ಯಾಕೆಟ್ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಇಷ್ಟೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡ್ಕೊಂಡಿದ್ದೀನಿ. ಅಡುಗೆ ಬಂದು ಇವತ್ತು ಬಸ್ಸಾರು ಮತ್ತು ಹೀರೆಕಾಯಿ ಪಲ್ಯ, ಮಾಮೂಲಿ ರೈಸ್ ಆ್ಯಂಡ್ ನಮ್ಮ ಫೇವ್ರೇಟ್ ಆಗಿರುವಂತಹ ರಾಗಿ ಮುದ್ದೆ. ಅಡುಗೆಗೆಲ್ಲ ರೆಡಿಯಾಗಿದೆ. ಇವಾಗ ಊಟ ಮಾಡೋದು ಒಂದೇ ಬಾಕಿ. ಗ್ಯಾಸು ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ ಫುಲ್ಲು. ಸೊ ದಸರಾ ಹಬ್ಬಕ್ಕೆ ಎಲ್ಲನೂ ಕ್ಲೀನಿಂಗ್ ಕೆಲಸ ಮುಗೀತು. ಇವಾಗ ಏನಿದ್ರು ಅಡುಗೆ ಮಾಡಿರೋದನ್ನು ನೀಟಾಗಿ ಊಟ ಮಾಡ್ಕೊಳ್ಳೋದು. ಸೊ ನಾನಂತೂ ಬೇಳೆ ಸಾಂಬಾರು ಆಗೋಲ್ಲ, ಹಾಗಾಗಿ ಹೀರೆಕಾಯಿ ತರಿಸಿಟ್ಕೊಂಡಿದ್ದೆ ಬೆಳಗ್ಗೆನೆ. ಬೇಗ ಚಕ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಊಟಕ್ಕೆ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಮುದ್ದೆ, ಬಸ್ಸಾರು ಆ್ಯಂಡ್ ಪಲ್ಯ ಸೂಪರಾಗಿರುತ್ತೆ. ಅದರಲ್ಲೂ ಮಳೆ ಇರೋದ್ರಿಂದ ಅಂತೂ ಮಳೆ ಬೇರೆ ಹುಯ್ತಾ ಬಿದ್ದಿದೆ. ಇನ್ನು ಬೆಡ್ಶೀಟ್ ಏನೋ ಒಗ್ದಿಲ್ಲ, ನಾನು ಒಗಿಬೇಕು. ಹಬ್ಬ 2 ದಿವಸ ನಂಗೆ ಒಗೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನೀರು ಬೇರೆ ಬರುತ್ತೆ. ಅಂಡೆ ಗುಂಡಿ ಎಲ್ಲ ತೊಳೆದ್ಬಿಟ್ಟು ಅದನ್ನು ನೀರು ತುಂಬ್ಕೊಂಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು ಅಂತಲೇ ಲೆಕ್ಕ. ಸೊ ನೀವೆಲ್ಲ ದಸರಾ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೊಂಡ್ರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಷ್ಟು ಕೆಲಸ ಮಾಡಿದ್ದೀನಿ ದಸರಾ ಹಬ್ಬದ್ದು. ಆದಷ್ಟು ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡಿ ವ್ಲಾಗ್ ಹಾಕ್ತಾಯಿದ್ದೀನಿ. ಸೊ 2 ಡೇಸ್ ವ್ಲಾಗ್ನ ಹಾಕ್ತಾ ಇರೋದು 1 ಡೇ ವ್ಲಾಗಲ್ಲಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬನ್ನಿ ಹಬ್ಬದ ಪ್ರಿಪ್ರೇಷನ್ ಇನ್ನು ಮುಂದಕ್ಕೆ ಹೇಗೆ ನಡ್ಕೊಳ್ತಾ ಹೋಗುತ್ತೆ ಅಂತ, ನಾನು ಏನೇನು ಕೆಲಸ ಮಾಡ್ತಾ ಹೋಗ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಬನ್ನಿ ಹಬ್ಬನ ದಿವಸನೂ ನಾನು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನಗೆ ಸದ್ಯಕ್ಕೆ ಹೊಟ್ಟೆ ತುಂಬ ಊಟ ಮಾಡೋಣ, ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತದೆ. ನನಗಂತೂ ಕೆಲಸ ಮಾಡಿ ಮೈ ಕೈ ಎಲ್ಲ ನೋವು ಬಂದುಬಿಟ್ಟಿದೆ. ಆ್ಯಕ್ಚುಲಿ ಇವಾಗ ನೋವು ಬರಲ್ಲ, ನಿದ್ದೆ ಮಾಡೋಕ್ಕೆ ಹೋಗ್ತೀವಲ್ಲ ಆವಾಗ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಒಂದೊಂದೇ ಕೈ ಕಾಲು ಎಲ್ಲ. ಅಲ್ಲಿವರೆಗೂ ಅಷ್ಟು ಪೇಯ್ನ್ ಎಲ್ಲ ಗೊತ್ತಾಗಲ್ಲ. ಚಕ ಅಂತ ಓಡಾಡ್ಕೊಂಡು ಕೆಲಸ ಮಾಡಿಬಿಟ್ಟಿರ್ತೀನಿ. ಮಲ್ಕೊಂಡಾಗಲೇ ಗೊತ್ತಾಗೋದು ಎಷ್ಟು ಪೇಯ್ನ್ ಬರುತ್ತೆ ಅಂತ. ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಬಾಯ್.